ಅರ್ಕೆ ಮಾಡ್ಕೊಂಡು 7 ವಾರ ಕಾಯಿ ಕಟ್ಕೊಂಡು ಬಸ್ ಮತ್ತೆ ಅಮ್ಮ ದರ್ಶನ ಮಾಡ್ಕೋಬೇಕು. ಆಮೇಲೆ ಕಾಯಿ ತಗೊಂಡು ನೆಟ್ಟಿನ ಇಳಿ ಕೊಡ್ತಾರೆ. ಅಲ್ಲಿ ತಗೊಂಡ್ರೆ ಗಡ್ಗಮ್ಮ ಮುಡಿಸ್ಬಾರ್ದು. ಎರಡನೇದು ಒಂದು ದಾರಿ ಕಟ್ಟಬಾರ್ದು. ಮೂರನೇದು ಮೊಬೈಲ್ ಮಾತಾಡಬಾರ್ದು. ಭಕ್ತಿ ಇದೆ 7 ವಾರ ಕಾಯಿ ಕಟ್ಟಬೇಕು. ಎಲ್ಲಾದರೂ ಮುಗ್ಸೋಕೆ ಹೋಗ್ಬಾರ್ದು. ಯಾರು ಎಷ್ಟು ಹೇಳ್ತಾರೆ ಅಷ್ಟು ಕೇಳಬಾರ್ದು. 7 ವಾರ ಓದ್ಕೋಬೇಕು, ಕಟ್ಟಬೇಕು. ಅವ್ರು ಅಷ್ಟು ಹೇಳ್ತಾರೆ, ಇವ್ರು ಇಷ್ಟು ಹೇಳ್ತಾರೆ ಅಂದ್ಬಿಟ್ಟು ದುಡ್ಡೇ ದಾರಿ ಕಟ್ಟಕ್ಕೆ ಹೋಗ್ಬಾರ್ದು. ತಿರ್ಗಾ ದಾರಿ ತುಳಿಬಾರ್ದು. ಯಾರು ಹೇಳೋಕೆ ಕೇಳ್ತಾ ಇಲ್ಲ. ಬರ್ತಾರೆ ಬೇಕೇ ಬಿಟ್ಟು ಕೆಟ್ಟೋಯ್ತಾರೆ. ಹೇಳೋಕ್ಕೋ ಎರಡು ಮಾತು ಯಾರೂ ಕೇಳಲ್ಲ. ಅದಕ್ಕೆ ತುಳಿಬಾರ್ದು. ದಾರಿ ಕಟ್ಬಿಟ್ರೆ ಬಸಪ್ಪ ಹೆಂಗೆ ಪೂಜೆ ಮಾಡೋಕ್ಕಾಯ್ತದೆ? ಈಗ ನೀರು ಹೆಂಗೆ ಹಾಕೋದು, ಪೂಜೆ ಹೆಂಗೆ ಮಾಡೋದು? ತಾಗಿ ಕೇಳೋಕೆ ಬರ್ತಾರೆ, ದೂರದಿಂದ ಬರ್ತಾರೆ. ಅವ್ರು ತಾಗಿ ತಗೋಕೆ ಬರ್ತಾರೆ, ತೊಂದರೆ ಕೊಡೋಕೆ ಹೋಗೋರು ಇಲ್ವಾ? ಇಟ್ಬಿಡಿ ಮಾಡೋದು. ಅಮ್ಮ ಒಪ್ಕೋತಾಳೆ, ಕಟ್ಬೇಕಂದಿದ್ದಿಲ್ಲ. ಅದೇ ಕಟ್ಟೋದು ಹಾಕೋದ್ರು ಮುಕ್ಕಿರ್ಕೊ ಕಟ್ಟೋದು ಅದಕ್ಕೆ ಇಟ್ಬಿಟ್ಟೋದ್ರೆ ಅಮ್ಮ ಒಪ್ಕೋತಾಳೆ. ಎಲ್ಲ ಮಾಡೋದು ಹಂಗೆ. ಯಾರು ಮಾತು ಐನರು ಹೇಳಿದ್ರೆ ಐನರು ರಿವರ್ಸ್ ಮಾತಾಡೋದು, ಮೊಬೈಲ್ ಇಟ್ಕೋದು, ಸೆಲ್ಫಿದಾಗೋದು ಬೇಡ. ಬಂದಿದ್ದೀರಾ ಅಮ್ಮ ಭಕ್ತಿ ಮಾಡಿ ಆದಮೇಲೆ ನೀವು ಮೊಬೈಲ್ ತಗೊಳ್ಳಿ. ರೆಸ್ಟ್ ಎಂಬುದು ಬೇಡ. ಕಳ್ಳರು ಜಾಸ್ತಿ ಆಗೋರು ಈಗ. ನಿಮ್ಮ ಜೊತೆಲೇ ಬರ್ತಾರೆ, ನಿಮ್ಮ ಚೈನ್ ಕಟ್ತಾರೆ, ಹೇಳಿದ್ರು ಕೇಳಲ್ಲ. ಬರೋದು ಅರ್ಧ ಗಂಟೆ ದೇವಸ್ಥಾನ ದೂರ ಬಂದಿತ್ತು ಮಾಡಬಾರ್ದು. ನೋಡ್ಕೋಬೇಕು, ಮುಂದೆ ಪಾಸ್ ಆಗ್ಬೇಕು. ದೂರಿಂದ ಬರ್ತಾರೆ, ಅವ್ರಿಗೆ ನೋಡ್ಕೋಬೇಕು ಅಮ್ಮನ ಅಂತ. ಏನು ಮಾಡ್ತೀರಾ? ಮಿಠಾಯಿ ಮಾಡ್ತೀವಿ, ಕುಪ್ರಿನೇ ಮಾಡ್ತೀವಿ. ದಾಸೋಹಕ್ಕೆ ಹೋಯ್ತದೆ, ಪಾಯಸಕ್ಕೆ, ಸಾಂಬಾರ್ಗೆ ಎಲ್ಲ ಹೋಯ್ತದೆ. ಅದೇ ಮಿಠಾಯಿಗೆ ಹೋಯ್ತದೆ. ಅದೇ ಮಿಠಾಯಿ ಕೊಡ್ತಾರಲ್ಲವಾ, ಎಲ್ಲ ಒಂದು ಬಾಕ್ಸ್, ಚಿಕ್ಕ ಒಂದು ಬಾಕ್ಸ್ ಕೊಡ್ತಾರೆ. ಆ ಬಾಕ್ಸ್ಗೆ ಕೊಡ್ತಾ ಇದ್ದೀವಿ. ಬಾಕ್ಸ್ಗೆ ಕೊಡೋದು. ಯಾರು ಮಾರೋದಿಲ್ಲ, ಯಾರು ಮಾಡೋದಿಲ್ಲ. ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗಿ ಎಷ್ಟು ಗಂಟೆಗೆ? ಬೆಳಗ್ಗೆ 3 ಗಂಟೆ ಓಪನ್ ಇದೆ, 6:30 ಪೂಜೆ. ಬೆಳಗಿನ ಜಾವ 3 ಗಂಟೆಗೆ ಅಭಿಷೇಕ ಇರ್ತದೆ ಅಮ್ಮನಿಗೆ. ಅಭಿಷೇಕ ಇದ್ದು 7 ಗಂಟೆ 7:30 ಸಲ ಮಂಗಾರತಿ ಆಯ್ತದೆ. ದರ್ಶನಕ್ಕೆ ಎಷ್ಟು ಗಂಟೆಯಿಂದ? ದರ್ಶನಕ್ಕೆ ಕ್ಯೂ ನಿಂತ್ಕೊಂಡಿರ್ತಾರೆ. ಅಲ್ಲೇ 5 ಗಂಟೆಗೆ ಬಂದಿರ್ತಾರೆ ಕ್ಯೂವಲ್ಲಿಗೆ. 5 ಗಂಟೆಯಿಂದ ದರ್ಶನ ಇರುತ್ತೆ. 5 ಗಂಟೆ ದರ್ಶನ ಇರುತ್ತೆ. ಸಂಜೆ ಎಷ್ಟು ಗಂಟೆವರೆಗೆ ದರ್ಶನ? 8:30 ಮಂಗಾರತಿ 8:30 ಇದೆ. 9 ಗಂಟೆಗೆ ಕ್ಲೋಸ್. 8 ಲಾಸ್ಟು. ತಿರು 3 ಗಂಟೆ ಬರ್ಬೇಕಲ್ವಾ ಅವ್ರಿಗೆ. ದಾಸೋಹ ಎಷ್ಟು ಗಂಟೆ? 10 ಗಂಟೆ. 1 ಗಂಟೆವರೆಗೆ ಬನ್ನಿ, 2 ಗಂಟೆವರೆಗೆ ಬನ್ನಿ, ಊಟ ಇರ್ತದೆ. ಅದೇನು ಇದಿಲ್ಲ. ಯಾವಾಗ ಬೇಕಾ ಊಟ ಮಾಡ್ಕೋಬೋದು. ಮನೆಗೆ ಜಾಗ ಇದೆ, ರೂಮ್ ಇವೆ, ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಇದೆ. ನೀರು ವ್ಯವಸ್ಥೆ ಪ್ರತಿಯೊಂದು ಇದೆ. ಅದು ನೀಟ್ನೆಸ್ ಇಲ್ಲ, ಬೇಕೇ ಬಿಟ್ಟು. ಸ್ನಾನ ಮಾಡಿದ್ರೆ ನೀಟಾಗೆ ನೀರು ಹಾಕ್ಬೇಕು. ಬಟ್ಟೆ ಸ್ನಾನ ಮಾಡಿ ತೀಗೆ ಸೈಟ್ ಹಾಕ್ಬೇಕು. ಅಲ್ಲಿ ಮುರಿದಾಕೋದು ಇದು ಮುರಿದಾಕೋದು ಬೇಡ ಕಂಡ್ರವ. ಅದು ಮಾಡ್ಕೊಂಡು ನೀಟಾಗಿ ಮಾಡ್ಕೋಗಿ ಅಷ್ಟೇ. ಅದನ್ನ ನಾವೆಲ್ಲ ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತೀವಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಯಾರೂ ಮಾತು ಕೇಳಲ್ಲ. ನಮ್ಮ ಮಾತು ಎಲ್ಲ ಕೇಳೋಕೆ ಹೋಗ್ಬೇಡಿ, ಅಮ್ಮನ ಮಾತು ಎಲ್ಲ ಕೇಳ್ಕೊಳ್ಳಿ. ಅದಕ್ಕೋಸ್ಕರ ಎಲ್ಲರೂ ಹೇಳೋದು ಅಷ್ಟೇ. ಮೊಬೈಲ್ ಬಿಡಿ, ಸುದ್ದಿ ಸುದ್ದಿ ಗೊತ್ತಾಗಲಿಲ್ವಾ, ಬರ್ದಿರ್ತದೆ, ಓದ್ಕೊಳ್ಳಿ. ಅದು ಗೊತ್ತಾಗಿಲ್ವ ಮಾಹಿತಿ ಕೇಂದ್ರ ಇರುತ್ತೆ, ಅವ್ರು ಹೇಳ್ತಾರೆ, ಕೇಳ್ತಾರೆ, ಮಾಡ್ರವ.